ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮಹಾ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿ ದರ್ಶನ್ ಅವರ ಅತ್ಯಾಪ್ತ ಹಾಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿ ಪ್ರದೋಷ್ ಸೇರಿದಂತೆ 3 ಆರೋಪಿಗಳು ಇದೀಗ ಮಾಫಿ ಸಾಕ್ಷಿ ಹೇಳಲು ಮುಂದಾಗಿದ್ದಾರೆ. ಈ ನಡೆ ನಟ ದರ್ಶನ್ ಮತ್ತು ಪವಿತ್ರಾಗೆ ದೊಡ್ಡ ಆಘಾತವನ್ನೇ ನೀಡಿದೆ. ಈ ಹಿಂದೆಯೂ ದರ್ಶನ್ಗೆ ಇದೇ ಪ್ರದೋಷ್ ಮರ್ಮಾಘಾತ ನೀಡಿದ್ದ. ಇದೀಗ ಮತ್ತೊಮ್ಮೆ ಬೆಚ್ಚಿ ಬೀಳಿಸುವಂತ ಕೆಲಸ ಮಾಡುತ್ತಿದ್ದಾನೆ. ಹಾಗಾದ್ರೆ ಪ್ರದೋಷ್ ಸೇರಿದಂತೆ 3 ಆರೋಪಿಗಳು ಎಂತದೊಂದು ತೀರ್ಮಾನ ಕೈಗೊಳ್ತಾ ಇರೋದು ಯಾಕೆ? ಅವರ ಹಿಂದಿರುವ ಉದ್ದೇಶ ಆದ್ರೂ ಏನು? ದರ್ಶನ್ಗೆ ಆರೋಪಿಗಳೇ ದುಶ್ಮನ್ ಆಗ್ತಿರೋದು ಯಾಕೆ? ಈಗ ಬರ್ತಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಾಫಿ ಸಾಕ್ಷಿಯ ಮಹಾ ತಿರುವು. ದರ್ಶನ್ ಪವಿತ್ರಾಗೆ ಕಾದಿದೆಯ ಕಂಟಕ. ತಲ್ಲಣಿಸಿತ್ತಲ್ಲ ಡಿ ಗ್ಯಾಂಗ್ ಮನವು. ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ವಾರದಲ್ಲಿ 4 ದಿನ ನಡೀತಾ ಇದೆ. ಈಗಾಗಲೇ ಹಲವು ಸಾಕ್ಷಿಗಳು ಕೋರ್ಟ್ ಮುಂದೆ ಬಂದು ತಮ್ಮ ಹೇಳಿಕೆಯನ್ನು ದಾಖಲಿಸಿವೆ. ಈ ಸಮಯದಲ್ಲಿ ಪ್ರಕರಣವು ಮಹಾ ತಿರುವನ್ನು ಪಡೆದುಕೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಹಾಗೂ ದರ್ಶನ್ ಅವರ ಅತ್ಯಾಪ್ತ ಪ್ರದೋಷ್ ಸೇರಿದಂತೆ 3 ಆರೋಪಿಗಳು ಮಾಫಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದಾರೆ. ಈ ನಡೆ ನಿಜಕ್ಕೂ ಕೂಡ ದರ್ಶನ್ ಅಂಡ್ ಗ್ಯಾಂಗಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಪ್ರದೋಷ್ ಜೊತೆಗೆ ಪ್ರಕರಣದ 8ನೇ ಆರೋಪಿಯಾಗಿರುವ ಕಾರ್ ಡ್ರೈವರ್ ರವಿಶಂಕರ್, ದರ್ಶನ್ ಅವರ ಮತ್ತೋರ್ವ ಅತ್ಯಾಪ್ತ ಪ್ರಕರಣದ 10ನೇ ಆರೋಪಿ ಸ್ಟೋನಿ ಬ್ರೂಕ್ನ ವಿನಯ್ ಕೂಡ ಮಾಫಿ ಸಾಕ್ಷಿ ಹೇಳಲು ಮುಂದೆ ಬಂದಿದ್ದಾರೆ. ಮಾಫಿ ಸಾಕ್ಷಿಯನ್ನ ಕೋರ್ಟ್ ಗಂಭೀರವಾಗಿ ತೆಗೆದುಕೊಂಡಿರುವುದರಿಂದ ಸಹಜವಾಗಿಯೇ ಗಾಬರಿಗೊಂಡಿದ್ದಾರೆ ದರ್ಶನ್. ಈವರೆಗಿನ ಹಲವಾರು ಪ್ರಕರಣಗಳಲ್ಲಿ ಈ ಮಾಫಿ ಸಾಕ್ಷಿಗಳಿಂದ ಯಾರೆಲ್ಲ ಶಿಕ್ಷೆಗೊಳಗಾದ್ರು ಅನ್ನುವ ದೊಡ್ಡ ಪಟ್ಟಿಯೇ ಸಿಗುತ್ತೆ. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಚಳಿ ಜ್ವರ ಬಂದಿದೆ. ದರ್ಶನ್ ಜೊತೆಗೆ ಚೆನ್ನಾಗಿಯೇ ಇದ್ದ ಪ್ರದೋಷ್ ಮತ್ತು ಇತರರಿಗೆ ಇದ್ದಕ್ಕಿದ್ದಂತೆ ಏನಾಯ್ತು ಅನ್ನುವ ಅನುಮಾನ ಕೂಡ ಮೂಡಿದೆ. ಹುಡುಕುತ್ತಾ ಹೊರಟ್ರೆ ಅನುಮಾನದ ಹುತ್ತವೇ ಬೆಳೆದು ನಿಲ್ಲುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಟೋನಿ ಬ್ರೂಕ್ನಿಂದ ಹೊರಟ ದರ್ಶನ್ ಮತ್ತು ಪ್ರದೋಷ್ ಜರ್ನಿ ನಂತರ ರೇಣುಕಾಸ್ವಾಮಿ ಶವವನ್ನ ಸಾಗಿಸುವವರೆಗೂ ಕೂಡ ನಂಟು ಕಾಣಿಸುತ್ತೆ. ಪೊಲೀಸರು ಆರೋಪ ಮಾಡಿರುವ ಪ್ರಕಾರ ರೇಣುಕಾಸ್ವಾಮಿ ಬೆಂಗಳೂರಿಗೆ ಬಂದಾಗಿನಿಂದ ಆತ ಹೆಣವಾಗಿ ಮೋರಿಯ ಬಳಿ ಬೀಳುವ ತನಕವೂ ಪ್ರದೋಷ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಇಂಚಿಂಚು ಮಾಹಿತಿಯೂ ಕೂಡ ಪ್ರದೋಷ್ ಬಳಿ ಇದೆ. ಈಗ ಬಹುಶಃ ನನ್ನ ಅನಿಸಿಕೆ, ಯಾಕಂದರೆ ನೀವು ಮಾಹಿತಿ ನಮ್ಮ ಪೇಪರ್ಗಳಲ್ಲೂ ಬಂದಿಲ್ಲ, ಪ್ರೆಸ್ಸಲ್ಲೂ ಬಂದಿಲ್ಲ, ಯಾವ ಕೋರ್ಟ್ನಲ್ಲಿ ಇದನ್ನು ಈ ಅರ್ಜಿನ ಸಲ್ಲಿಸಿದ್ದಾನೆ, ಬಹುಶಃ ಈ ಟ್ರಯಲ್ ನಡೀತಾ ಇರೋ ಕೋರ್ಟ್ನಲ್ಲೇ ಅರ್ಜಿ ಸಲ್ಲಿಸಿರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದು ಬಂದ ತಕ್ಷಣ ಟ್ರಯಲ್ ಇಮಿಡಿಯೇಟಾಗಿ ಸ್ಟಾಪ್ ಆಗುತ್ತೆ. ಇದಕ್ಕೋಸ್ಕರ ಪ್ರಾರಂಭಿಸ್ತಾರೆ. ಈ ಮಾಫಿ ಸಾಕ್ಷಿಯನ್ನು ಈಗ ಟ್ರಯಲ್ ನಡೆಸ್ತಾ ಇರೋ ಅಂಥ ಜಡ್ಜ್ಗೆ ಮಾಡ್ಕೊಳ್ಳೋದಕ್ಕೆ ಅಧಿಕಾರ ಇಲ್ಲ. ಇಡೀ ಭಾರತದ ಸಂವಿಧಾನದಲ್ಲಿ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ನಲ್ಲಿ ಇಬ್ಬರಿಗೆ ಮಾತ್ರನೇ ಮಾಫಿ ಸಾಕ್ಷಿ ಮಾಡಲಿಕ್ಕೆ ಅಧಿಕಾರ ಇರೋದು. ಅದು ಒಂದು CMM ಕೋರ್ಟ್ ಜಡ್ಜ್ಗೆ, ಅದು ಬಿಟ್ಟರೆ ರಾಷ್ಟ್ರಪತಿಗಳಿಗೆ ಮಾತ್ರ ಈ ಅಧಿಕಾರ ಇರೋದು. ಹೌದು, ಈಗ ಮಾಫಿ ಸಾಕ್ಷಿ ಹೇಳೋದಕ್ಕೆ ಹೊರಟಿರುವ ಪೈಕಿ ಪ್ರದೋಷ್ ಮತ್ತು ವಿನಯ್ ತುಂಬಾ ವರ್ಷಗಳಿಂದ ದರ್ಶನ್ಗೆ ಪರಿಚಯ. ಸಿನಿಮಾಗಳಲ್ಲಿ ಪ್ರದೋಷ್ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ರಿಂದ ದರ್ಶನ್ ಸಹವಾಸ ಆತನಿಗೆ ಸಿಕ್ಕಿತ್ತು. ರೇಣುಕಾಸ್ವಾಮಿ ಬೆಂಗಳೂರಿಗೆ ಬಂದಾಗ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಜೊತೆಗೆ ಪ್ರದೋಷ್ ಕೂಡ ಇದ್ದ. ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆದಾಗಲೂ ದರ್ಶನ್ ಜೊತೆಗೆ ಪ್ರದೋಷ್ ಇದ್ದ ಅಂತ ಪೊಲೀಸರು ಆರೋಪ ಮಾಡಿದ್ದಾರೆ. ಪೊಲೀಸರ ಹೇಳಿಕೆಯ ಪ್ರಕಾರ ಹಲ್ಲೆ ಮಾಡುವಾಗ ಸ್ಥಳದಲ್ಲಿಯೇ ಇದ್ದ ಪ್ರದೋಷ್ ಆತನಿಗೆ ಹೊಡೆಯೋದು ಸಾಕ್ ನಿಲ್ಲಿಸಿ ಅಂತ ಹೋಗ್ತಾನೆ ಎಂದಿದ್ದಂತೆ. ರೇಣುಕಾಸ್ವಾಮಿ ಹೆಣವಾದಾಗ ಶವ ಸಾಗಿಸುವ ಸಲುವಾಗಿ ಸಬ್ ಇನ್ಸ್ಪೆಕ್ಟರ್ಗೆ ಇದೇ ಪ್ರದೋಷ್ ಫೋನ್ ಮಾಡಿದ್ದಂತೆ. ಬಳಿಕ ಶವ ಸಾಗಾಟದ ತನಕವೂ ಕೂಡ ದರ್ಶನ್ ಜೊತೆಯಲ್ಲಿಯೇ ಇರೋದ್ರಿಂದ ಪ್ರದೋಷ್ ನೀಡುವ ಮಾಫಿ ಸಾಕ್ಷಿ ಗಂಭೀರವಾಗಿಯೇ ಇರುತ್ತೆ. ನನ್ನ ಅನಿಸಿಕೆ ಕೇಳಿಬಿಟ್ಟು ನೀನು ಆ ಸಾಕ್ಷಿ ಆಗ್ತೀನಪ್ಪ ಅಂತೇಳಿ ಅವರ ಅರ್ಜಿನ ಅದನ್ನು CMM ಕೋರ್ಟ್ಗೆ ಅವ್ರು ರೆಫರ್ ಮಾಡಬೇಕು. CMM ಕೋರ್ಟು ಅಲ್ಲಿಗೆ ಬಂದ ತಕ್ಷಣ ಅವರು ಇದಕ್ಕೆ ಒಂದು ಕ್ರಿಮಿನಲ್ ಮಿಸಲೇನಿಯಸ್ ಕ್ರೈಮ್ ನಂಬರ್ ಕೊಡಬೇಕು. ಆ ಸ್ಟೇಟ್ಮೆಂಟ್ ಯಾಕೆ ರೆಕಾರ್ಡ್ ಮಾಡಿ ಅಂತ ಕೊಟ್ಟ ಮೇಲೆ ಅವರು ಅದನ್ನು ತಗೊಂಡು ಮತ್ತೆ ಅವ್ರನ್ನ ಪರ್ಸನಲ್ಲಾಗಿ ಕರೆಸಿ ಮಾತಾಡ್ತಾರೆ. ಏನಪ್ಪ ಇದನ್ನು ಮಾಫಿ ಸಾಕ್ಷಿ ಆಗ್ತೀಯಾ, ಇದರಿಂದ ನೀನು ನಾಳೆ ತೊಂದರೆ ಆಗ್ಬೋದು, ಇದೇನಾದರೂ ವಿರುದ್ಧವಾಗಿ ಏನಾದರೂ ಸಾಕ್ಷಿ ಹೇಳಿದರೆ ಅಥವಾ ನಾಳೆ ಕೇಸ್ ಅಕ್ವಿಟ್ ಆಗುವಂಥ ಪರಿಸ್ಥಿತಿ ಬಂದರೆ ಈತನೊಬ್ಬನಿಗೆ ಕನ್ವಿಕ್ಷನ್ ಆಗುತ್ತೆ, ಉಳಿಗೆಯವ್ರಿಗೆಲ್ಲ ಬಿಡುಗಡೆ ಆಗುತ್ತೆ. ತಮಗಿದು ಗೊತ್ತಿರಲಿ. ಆಮೇಲೆ ಒಂದು ಸಾರ್ತಿ ಇವರು ಮಾಫಿ ಸಾಕ್ಷಿ ಅಂತ ಇವನಿಗೆ ಹೇಳಿಕೆ ಕೊಟ್ಟ ಮೇಲೆ ಇವನಿಗೆ ಕೇಸ್ ಮುಗಿಯೋ ತನಕ ಬೇಲ್ ಆಗೋದಿಲ್ಲ. ಪೊಲೀಸರು ಆರೋಪಿಸಿರುವ ಪ್ರಕಾರ ರೇಣುಕಾಸ್ವಾಮಿ ಬೆಂಗಳೂರಿಗೆ ಬಂದಾಗ ದರ್ಶನ್ ಮತ್ತು ಸ್ನೇಹಿತರು ಪಾರ್ಟಿ ಮಾಡಿದ್ದು ಇದೇ ಸ್ಟೋನಿ ಬ್ರೂಕ್ನಲ್ಲಿ. ರೇಣುಕಾಸ್ವಾಮಿಯನ್ನ ಕರೆತಂದು ಕೂರಿಸಿದ್ದು ಪಟ್ಟಣಗೆರೆಯ ಶೆಡ್ನಲ್ಲಿ. ಸ್ಟೋನಿ ಬ್ರೂಕ್ ಮತ್ತು ಪಟ್ಟಣಗೆರೆ ಶೆಡ್ನ ಈ 2 ಜಾಗಗಳು ಪ್ರಕರಣದ 10ನೇ ಆರೋಪಿ ವಿನಯ್ಗೆ ಸೇರಿದವು. ದರ್ಶನ್ಗಾಗಿಯೇ ಸ್ಟೋನಿ ಬ್ರೂಕ್ನಲ್ಲಿ ವಿಶೇಷ ಸ್ಥಳವನ್ನು ನಿರ್ಮಿಸಿದ್ರು ವಿನಯ್. ಅಷ್ಟೊಂದು ಆತ್ಮೀಯತೆ ಇಬ್ಬರಲ್ಲೂ ಕೂಡ ಇತ್ತು.
ದರ್ಶನ್ ಸ್ಟೋನಿ ಬ್ರೂಕ್ನಲ್ಲಿದ್ದದ್ದು, ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ತೆರಳಿದ್ದು ಮತ್ತು ರೇಣುಕಾಸ್ವಾಮಿ ಕೊಲೆ ನಂತರ ಕೆಲವು ಫೋಟೋಗಳು ವಿನಯ್ ಅವರ ಮೊಬೈಲ್ಗೂ ಹರಿದಾಡಿವೆ ಅಂತ ಪೊಲೀಸರು ಈಗಾಗಲೇ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಸಾಕಷ್ಟು ವಿಷಯಗಳು ವಿನಯ್ ಅವರು ಬಾಯ್ಬಿಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಕರಣದ 8ನೇ ಆರೋಪಿ ರವಿಶಂಕರ್ ಅನ್ನೋರು ರೇಣುಕಾಸ್ವಾಮಿಯನ್ನ ತಮ್ಮ ಕ್ಯಾಬ್ನಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದವರು. ರೇಣುಕಾಸ್ವಾಮಿಯನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವ ಅರಿವು ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಬೆಂಗಳೂರಿಗೆ ಇಂಥವರೇ ಕರೆತಂದಿರೋದು ಅಂತ ಗೊತ್ತೇ ಇರುತ್ತೆ. ಜೊತೆಗೆ ರೇಣುಕಾಸ್ವಾಮಿ ಹಲ್ಲೆ ನಡೆದಾಗ್ಲೂ ಅದೇ ಜಾಗದಲ್ಲಿ ರವಿಶಂಕರ್ ಕೂಡ ಇದ್ದ ಅಂತ ಆರೋಪಿಸಲಾಗಿದೆ. ಇದೀಗ ರವಿಶಂಕರ್ ಕೂಡ ಮಾಫಿ ಸಾಕ್ಷಿ ಹೇಳೋದಕ್ಕೆ ಮುಂದಾಗಿದ್ದಾರೆ. ಮೂವರು ಕೂಡ ಮಾಫಿ ಸಾಕ್ಷಿ ನುಡಿಯಲು ಬಂದಿರೋದು ಸಹಜವಾಗಿಯೇ ಡಿ ಗ್ಯಾಂಗಿಗೆ ಶಾಕ್ ತಂದಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಲವಾದ ಪೆಟ್ಟುಗಳೇ ಬೀಳ್ತಿವೆ. ಈ ಹಿಂದೆಯೂ ದರ್ಶನ್ ವಿಚಾರದಲ್ಲಿ ಉಲ್ಟಾ ಹೊಡೆದಿದ್ದ ಪ್ರದೋಷ್ ದರ್ಶನ್ ಮನೆಯಲ್ಲಿ ಸಿಕ್ಕಿದ್ದ ಹಣದ ವಿಚಾರದಲ್ಲೂ ಗೊಂದಲದ ಹೇಳಿಕೆ ಕೊಟ್ಟಿದ್ದ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಮನೆಯಲ್ಲಿ ಮತ್ತು ಪ್ರದೋಷ್ ಮನೆಯಲ್ಲಿ ಹಣ ಸಿಕ್ಕಿತ್ತು. ಪ್ರದೋಷ್ ಮನೆಯಲ್ಲಿ ಸಿಕ್ಕಿದ್ದ 30 ಲಕ್ಷ ರೂಪಾಯಿಯನ್ನ ಇನ್ವೆಸ್ಟಿಗೇಷನ್ ಐಟಿ ಮಾಡಿತ್ತು. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಟಿದ್ದ ಪ್ರದೋಷ್ ನಮ್ಮ ಮನೆಯಲ್ಲಿ 30 ಲಕ್ಷ ರೂಪಾಯಿ ಹಣ ಹೇಗೆ ಬಂತೋ ಗೊತ್ತಿಲ್ಲ ಅಂತ ಹೇಳಿದ್ದ. ಈ ಹೇಳಿಕೆ ದರ್ಶನ್ಗೆ ಕಂಟಕವಾಗಿತ್ತು. ಅಲ್ಲದೆ ವಿನಯ್ ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ಗೊಂದಲಗಳನ್ನು ಮಾಡಿಕೊಂಡಿದ್ದಾರೆ. ಕೋರ್ಟ್ ಆವರಣದಲ್ಲಿಯೇ ಗಲಾಟೆ ಮಾಡಿಕೊಂಡ್ರು ಅನ್ನುವ ಸುದ್ದಿಯೂ ಕೂಡ ಆಗಿತ್ತು. ಇದೀಗ ಮಾಫಿ ಸಾಕ್ಷಿಯಾಗಿದ್ದಾರೆ. ದಚ್ಚುಗೆ ಮಾಫಿ ಸಾಕ್ಷಿ ಉರುಳು. ಅವರು ಗೆಳೆಯರಲ್ಲ ದುಶ್ಮನ್, ಅತ್ಯಾಪ್ತರೇ ಇಟ್ಟರಲ್ಲ ಗುನ್ನ. ಜೈಲಿನಲ್ಲಿ ವಿಲವಿಲ ದರ್ಶನ್. 1 ವರ್ಷದ ಒಳಗೆ ಟ್ರಯಲ್ ಮುಗಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಟ್ರಯಲ್ ಮುಗಿದ ನಂತರ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಅಂತ ದರ್ಶನ್ಗೆ ಹೇಳಿತ್ತು. ವರ್ಷದ ನಂತರವಾದರೂ ಜಾಮೀನು ಸಿಗುತ್ತೆ ಅನ್ನುವ ಆಶಾಭಾವದಲ್ಲಿದ್ರು ದರ್ಶನ್ ಅಂಡ್ ಗ್ಯಾಂಗ್. ಇದೀಗ ನಡೀತಾ ಇರುವ ಬೆಳವಣಿಗೆಗಳನ್ನು ನೋಡಿದ್ರೆ ಜಾಮೀನು ಕೂಡ ಮರೀಚಿಕೆ ಆಗುವಂತೆ ಕಾಣಿಸ್ತಿದೆ. ಇತ್ತೀಚೆಗಷ್ಟೇ ಇದೇ ದರ್ಶನ್ ಕಡೆ ಹುಡುಗರು ಸಾಕ್ಷಿಯನ್ನು ಬೆದರಿಸಿದ ಆರೋಪ ಹೊತ್ತಿದ್ರು. ಈ ಪ್ರಕರಣದಲ್ಲಿ 3 ಜೈಲಿಗೆ ಹೋಗಿ ಬಂದಿದ್ರು. ಸಾಕ್ಷಿ ಬೆದರಿಸಿದ ಪ್ರಕರಣವನ್ನ ಕೋರ್ಟ್ ಗಂಭೀರವಾಗಿ ತೆಗೆದುಕೊಂಡಿತ್ತು. ಇದು ಕೂಡ ದರ್ಶನ್ಗೆ ಮುಳುವಾಗಿತ್ತು. ಈಗ ಮಾಫಿ ಸಾಕ್ಷಿ ಗುನ್ನ ಬಿದ್ದಿದೆ. ಈ ಮಾಫಿ ಸಾಕ್ಷಿಗೆ ಯಾವಾಗ ಅರ್ಜಿ ಹಾಕೊಂಡ್ರು ಬಹಳ ಪ್ರಮುಖವಾದಂಥದ್ದು. ಮಾಫಿ ಸಾಕ್ಷಿಗೆ ಪ್ರಾರಂಭಿಕವಾಗಿ ಅರ್ಜಿ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಇವಾಗ ಟ್ರಯಲ್ ನಡೀತಾ ಇದೆ ಅಂತ ಅಂದರೆ ನ್ಯಾಯಾಲಯಗಳಲ್ಲಿ ಎಲ್ಲ ಸಾಕ್ಷಿದಾರಗಳನ್ನ ಕರೆಸಿ ಸಾಕ್ಷಿಗಳನ್ನ ವಿಚಾರಣೆ ಪ್ರಾರಂಭ ಆಗಿದೆ. ಸಾಕ್ಷಿಗಳು ಬಂದು ಸಾಕ್ಷಿಗಳನ್ನ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಅವರು ನಾವು ಹಾಕ್ಕೊಳ್ತಿದ್ದೀವಿ, ನಮ್ಮನ್ನು ಅಪ್ರೂವರ್ ಆಗಿ ಮಾಡ್ಕೊಳ್ಳಿ, ನಮ್ಮನ್ನು ಮಾಫಿ ಸಾಕ್ಷಿ ಮಾಡಿ, ನಮ್ಮನ್ನೇ ಕೇಸಿಂದ ಹೊರಗಡೆ ಕಳಿಸ್ಕೊಟ್ಬಿಡಿ, ನಾ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅನ್ನುವಂಥ ಹೇಳಿಕೆ ಇದೆಯಲ್ಲ, ನನ್ನ ಲೆಕ್ಕದಲ್ಲಿ ಇದು ಭಾಳ ಅತ್ಯಂತ ಕಠಿಣವಾದಂಥ ಸಮಯ ಮತ್ತು ಪ್ರಾಸಿಕ್ಯೂಷನ್ ಸೈಡ್ ಅವರಿಗೆ ಭಾಳ ಅತ್ಯಂತ ಬಲ ಸಿಗ್ತಕ್ಕಂಥ ಇದಾಗ್ತಾ ಇದೆ. ಇದರಲ್ಲಿ ಮಾಫಿ ಸಾಕ್ಷಿ ಹೇಳ್ತಕ್ಕಂಥದ್ದು ಮತ್ತು ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂತ ಅನ್ನುವಂಥದ್ದು ಅದು ಬೇರೆ ವಿಚಾರ, ಅದು ಯಾವ ರೀತಿ ಹೇಳಿದ್ರು ಅನ್ನುವಂಥದ್ದು. ಆದರೆ ಪ್ರದೋಷ್ ಅವರು ಮೊದಲನೇ ಪ್ರಾರಂಭಿಕವಾದಂಥ ಸಮಯದಿಂದ ಹಿಡಿದು ಕೊನೆ ಅಂತ್ಯದವರೆಗೂ ಸಹ ಒಂದಲ್ಲ ಒಂದು ಘಟನಾವಳಿ ಒಳಗಡೆ ಅವರುಗಳು ಈ ಕೇಸ್ನಲ್ಲಿ ನುಸುಳಿಸ್ಕೊಂಡಿರುವಂಥದ್ದನ್ನ ಈಗಾಗಲೇ ದಾಖಲಾತಿಗಳಿಂದ ನಾವು ನೋಡಿದ್ದೀವಿ. ಚಾರ್ಜ್ ಶೀಟ್ ಹಾಕಿರ್ತಕ್ಕಂಥದ್ರಿಂದ ಈಗ ಚಾರ್ಜ್ ಶೀಟ್ ಆಗಿರ್ತಕ್ಕಂಥ ಕೇಸ್ನ ಒಳಗಡೆ ಈಗಾಗಲೇ ಅತ್ಯಂತ ಪ್ರಮುಖವಾದಂಥ ಆರೋಪಿ ಇವರಾಗಿರೋದ್ರಿಂದ ಇವರೇ ಹೋಗಿ ನಾನೇ ಅದನ್ನು ಮಾಫಿ ಸಾಕ್ಷಿಯಾಗಿ ಮಾಡ್ತೀನಿ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನ ನಾಚೆ ಕಳಿಸ್ಕೊಡಿ ಅಂತ ಹೇಳುವಂಥದ್ದು ಇದೆಯಲ್ಲ, ನನ್ನ ಲೆಕ್ಕದಲ್ಲಿ ಇದೊಂಥರ ಬಂಡೆ ತಲೆ ಮೇಲೆ ಬಿದ್ದಂಗೆ. ಕೊಲೆ ಆರೋಪ ಹೊರೋದಕ್ಕಿಂತ ಮುಂಚೆ ಅಣ್ಣ ಬಾಸ್ ಅಂತೆಲ್ಲ ದರ್ಶನ್ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದವರು ಇದೀಗ ದುಶ್ಮನ್ಗಳಾಗ್ತಿದ್ದಾರೆ. ಅದಕ್ಕೆ ಕಾರಣ ದರ್ಶನ್ ನಡೆ ಅಂತ ಹೇಳಲಾಗ್ತಿದೆ. ಪ್ರದೋಷ್ ಜೊತೆಗೆ ಜೈಲಿನಲ್ಲಿಯೇ ದರ್ಶನ್ ಗಲಾಟೆ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಈ ಕಾರಣದಿಂದಾಗಿ ಬೇರೆ ಬೇರೆ ಬ್ಯಾರಕ್ಗಳಲ್ಲಿ ಪ್ರದೋಷ್ ಮತ್ತು ದರ್ಶನ್ರನ್ನ ಇಡಲಾಗಿತ್ತು ಅಂತ ಕೂಡ ಹೇಳಲಾಗ್ತಿದೆ. ಇತ್ತ ವಿನಯ್ ಕುಟುಂಬ ಕೂಡ ದರ್ಶನ್ ಟೀಮಿನಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ತಾಕೀತ್ ಮಾಡಿತ್ತಂತೆ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆಯನ್ನ ನೆನಪಿಸಿದ್ದಾರಂತೆ. ಹಾಗಾಗಿಯೇ ಈ ಪ್ರಕರಣದಿಂದ ಬಚಾವಾಗೋದಕ್ಕೆ ಮತ್ತು ದರ್ಶನ್ರಿಂದ ದೂರ ಆಗೋದಕ್ಕೆ ಮಾಫಿ ಸಾಕ್ಷಿಯಾಗಿ ಬದಲಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ದರ್ಶನ್ಗೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ದರ್ಶನ್ಗೆ ಸ್ನೇಹಿತರೇ ಗುನ್ನ ಇಟ್ಟಿದ್ದಾರೆ. ಒಂದೇ ಸೆಲ್ನಲ್ಲಿತ್ಕೊಂಡೇ ಪ್ರದೋಷ್ ಖೆಡ್ಡ ತೋಡಿದ್ರೆ ಹೊರಗಡೆ ಇದ್ದ ವಿನಯ್ ಪ್ರಪಾತಕ್ಕೆ ತಳ್ಳಲು ಸಿದ್ಧ ಮಾಡ್ಕೊಂಡಿದ್ದಾರೆ. ಅತ್ತ ಚಿತ್ರದುರ್ಗದ ಕ್ಯಾಬ್ ಡ್ರೈವರ್ ನಡೆಯೂ ಇವರನ್ನೇ ಅನುಸರಿಸಿರೋದು ಪ್ರಕರಣಕ್ಕೆ ಭಯಂಕರ ಟ್ವಿಸ್ಟ್ ಸಿಕ್ಕಂತಾಗಿದೆ. ಹಾಗಾದ್ರೆ ಈ ಮೂವರು ಆರೋಪಿಗಳೊಂದಿಗೆ ದರ್ಶನ್ ಲಿಂಕ್ ಏನು? ಅತ್ಯಾಪ್ತರೇ ಉಲ್ಟಾ ಹೊಡೆದಿದ್ದಾದ್ರೂ ಯಾಕೆ? ಬರ್ತಿದೆ ನೋಡಿ ಈ ಸ್ಟೋರಿ. ಬಾಸ್ ಬಾಸ್ ಅನ್ನುತ್ತಾ ದರ್ಶನ್ ಹಿಂದೆ ಓಡಿದ್ರು ಪ್ರದೋಷ್, ವಿನಯ್, ರವಿಶಂಕರ್ ದಾಸನ ನಂಬಿ ಕೆಟ್ಟವರು.
ಸಿನಿಮಾ ಅನ್ನುವ ಸಾಮ್ರಾಜ್ಯದಲ್ಲಿ ದರ್ಶನ್ ಸುಲ್ತಾನ್ ಆಗಿ ಮೆರಿತಾ ಇದ್ದ ಕಾಲದಲ್ಲಿ ಪರಿಚಯವಾದ ದೋಸ್ತ್ಗಳೇ ಪ್ರದೋಷ್ ಹಾಗೂ ವಿನಯ್. ವಿದ್ಯೆ ಬುದ್ಧಿಯಲ್ಲಿ ಮುಂದಿದ್ದ ಪ್ರದೋಷ್ ಐಟಿ ಫೀಲ್ಡ್ ಬಿಟ್ಟು ದರ್ಶನ್ ಜೊತೆ ಅಲ್ಲೊಂದು ಇಲ್ಲೊಂದು ಪಾತ್ರ ಮಾಡಿ ಹತ್ತಿರವಾದ. ಉತ್ತಮ ಸಂಸ್ಕಾರದ ಕುಟುಂಬದವ ಅಂತ ಡಿ ಗ್ಯಾಂಗ್ ನಲ್ಲಿ ಕರೆಸಿಕೊಳ್ತಾ ಇದ್ದ ಪ್ರದೋಷ್ ಈ ಪ್ರಕರಣದ ಆರೋಪಿ ನಂಬರ್ 14 ಆಗಿರುವಾತ. ದರ್ಶನ್ಗೆ ಬಿಟ್ಟಿ ಸಲಹೆ ಕೊಟ್ಟು ಕೆಟ್ಟ. ಸಿನಿಮಾ ಚಟ ಮೈಗೇರಿಸಿಕೊಂಡು ದರ್ಶನ್ ಜೊತೆ ಗುರುತಿಸಿಕೊಳ್ಳೋದಕ್ಕೆ ಹೋಗಿ ಇದೀಗ ಗುರುತಿಸಿಕೊಂಡಿದ್ದು ಮಾತ್ರ ಕೊಲೆ ಆರೋಪಿಯಾಗಿ. ಆರೋಪಿ ಪ್ರದೋಷ್ನದ್ದು ಒಂದು ಪಾಡಾದ್ರೆ ಇನ್ನೋರ್ವ ಆರೋಪಿ 11 ವಿನಯ್ ಆಗಷ್ಟೇ ಉತ್ತಮ ಬಿಸಿನೆಸ್ ಮ್ಯಾನ್ ಆಗಿ ಗುರುತಿಸಿಕೊಳ್ಳುವ ದಾರಿಯಲ್ಲಿದ್ದ. ಪ್ರಭಾವಿ ಕುಟುಂಬದ ಹಿನ್ನೆಲೆ ಇರುವ ಈತನ ಬದುಕು ಇದೀಗ ದರ್ಶನ್ ಜೊತೆ ಸೇರಿ ಹಳ್ಳ ಹಿಡಿಯುವ ದಾರಿಯಲ್ಲೇ ಇತ್ತು. ರಾಜರಾಜೇಶ್ವರಿ ನಗರದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕನಾಗಿರುವ ವಿನಯ್ ದರ್ಶನ್ ಮೇಲಿನ ಅಭಿಮಾನದಿಂದ ಗ್ಯಾಂಗ್ ನಲ್ಲಿ ಸೇರಿಕೊಂಡವನು. RR ನಗರದಲ್ಲೇ ರೆಸ್ಟೋರೆಂಟ್ ಮಾಡಿಕೊಂಡು ದರ್ಶನ್ ಸಂಘ ಮಾಡ್ಕೊಂಡ್ರೆ ಹವಾ ಇರುತ್ತೆ ಅನ್ನುವ ಕಾರಣಕ್ಕೆ ರೆಸ್ಟೋರೆಂಟ್ ನಲ್ಲಿ ದರ್ಶನ್ಗೆ ಖಾಯಂ ಬ್ಲಾಕ್ ಒಂದನ್ನ ನಿರ್ಮಿಸಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡಿಕೊಂಡವರು ವಿನಯ್. ಆದ್ರೆ ಈಗ ನೀರು ಕುತ್ತಿಗೆವರೆಗೆ ಬಂದಿರೋ ಕಾರಣಕ್ಕೆ ಘಟನೆಗೆ ಕಾರಣೀಕರ್ತರನ್ನೇ ಕೆಳಕ್ ಹಾಕಿ ಮೇಲಕ್ಕೆ ಬರುವ ಪ್ರಯತ್ನದಲ್ಲಿದ್ದಾರೆ. ಅಂದ್ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ದುರಂತ ಅಂದ್ರೆ ದರ್ಶನ್ ರನ್ನ ಆವರೆಗೂ ನೋಡದೇ ಇದ್ದವರು ಇದ್ರು. ಅದ್ರಲ್ಲೊಬ್ಬ ಕ್ಯಾಬ್ ಡ್ರೈವರ್ ರವಿಶಂಕರ್. ಈತ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಾರಲ್ಲಿ ಕರೆತರುವ ಕೆಲಸವನ್ನ ಒಪ್ಕೊಂಡಾತ. ದರ್ಶನ್ ನೋಡುವ ಖುಷಿಯೊಂದಿಗೆ 1500 ರೂಪಾಯಿಗೆ ಬಾಡಿಗೆ ಪಡ್ಕೊಂಡ್ ಕರೆ ತಂದಿದ್ದ. ಕಡು ಬಡತನದಲ್ಲಿ ಜೀವನ ನಡೆಸ್ತಾ ಇದ್ದ ಈತ ಈಗ ಜಾಮೀನು ಪಡೆದು ಹೊರಗಿದ್ದಾನೆ. ಅಭಿಮಾನದ ಪರಾಕಾಷ್ಠೆಯ ನೋವನ್ನ ಈಗಾಗಲೇ ಅನುಭವಿಸಿರುವ ಈತ ಇದೀಗ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಿದ್ದಾನೆ. ನ್ಯಾಯಾಲಯಕ್ಕೆ ಮಾಫಿ ಸಾಕ್ಷಿಯಾಗೋದಕ್ಕೆ ಕೋರಿ ಪ್ರದೋಷ್, ವಿನಯ್, ರವಿಶಂಕರ್ ಅರ್ಜಿ ಸಲ್ಲಿಸಿರೋದು ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಹೀಗೆ ದರ್ಶನ್ನ ಇಬ್ಬರು ದೋಸ್ತ್ಗಳೇ ದೋಖ ಮಾಡಿದ್ದಾರೆ. ಪ್ರಕರಣದ ಟ್ರಯಲ್ ನಡೀತಾ ಇದ್ದು ಈ ವೇಳೆ ಆರೋಪಿಗಳ ಮಾಫಿ ಸಾಕ್ಷಿ ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಯಾಗಿ ಪರಿಣಮಿಸಿದ್ದ ಇನ್ನುಳಿದ ಆರೋಪಿಗಳಿಗೆಲ್ಲ ಢವಢವ ಶುರುವಾಗಿದೆ. ಬಾಸ್ ಬಾಸ್ ಎನ್ನುತ್ತಾ ದರ್ಶನ್ ಹಿಂದೆ ಬಂದವರಿಗೆ ಇದೀಗ ಎಲ್ಲಿಂದ ಜ್ಞಾನೋದಯವಾಯ್ತೋ ಗೊತ್ತಿಲ್ಲ. ಆದ್ರೆ ತಾವು ಸರ್ವೈವ್ ಆಗೋದಕ್ಕೆ ಮಾರ್ಗ ಹುಡುಕೊಂಡಿದ್ದಾರೆ. ಆದ್ರೆ ಮುಂದಿರೋದು ನ್ಯಾಯಾಲಯ ಪರಿಗಣಿಸಬೇಕಷ್ಟೇ. ಆದ್ರೆ ಈ ಮೂವರ ನಿರ್ಧಾರದಿಂದ ದರ್ಶನ್ ಹಾಗೂ ಇತರೆ ಆರೋಪಿಗಳ ವಿರುದ್ಧದ ಪ್ರಕರಣದ ಮುಂದಿನ ಹಂತದ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಅಂದ್ಹಾಗೆ ಮೂವರು ಪ್ರಕರಣದ ಮುಖ್ಯ ಸಾಕ್ಷಿಗಳಾಗಿ ಪರಿಣಮಿಸಬಹುದು. ಕೊಲೆ ಕೇಸ್ ಮುಚ್ಚಿಡೋದಕ್ಕೆ ಹಣದ ವ್ಯವಹಾರ, ರೇಣುಕಾಸ್ವಾಮಿ ಶವ ಸಾಗಾಟದ ಸೂತ್ರಧಾರಿ ಎಂಬ ಆರೋಪ ಹೊತ್ತಿರುವ ಪ್ರದೋಷ್ ರೆಸ್ಟೋರೆಂಟ್ನಲ್ಲಿ ಕೂತು ರೇಣುಕಾಸ್ವಾಮಿ ಕೊಲೆಗೆ ಪ್ಲಾನ್ ಮಾಡುವಾಗ ಜೊತೆಯಲ್ಲೇ ಇದ್ದು ತಮ್ಮದೇ ಆಪ್ತರ ಶೆಡ್ನಲ್ಲೂ ಕರೆಸಿಕೊಂಡು ಪವಿತ್ರಾಗೂ ಇವರದ್ದೇ ಮೊಬೈಲ್ನಿಂದ ಫೋಟೋ ಕಳಿಸಲಾಗಿದೆ ಅನ್ನುವ ಆರೋಪ ಹೊತ್ತಿದ್ದಾರೆ. ಇನ್ನು ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದಿದ್ದಕ್ಕೆ ಪ್ರಮುಖ ಸಾಕ್ಷಿಯಾಗಿ ರವಿಶಂಕರ್ ಆಗಬಹುದು. ಅಲ್ಲಿಗೆ ದರ್ಶನ್ಗೆ ಗುನ್ನ ಇಡುವ ಎಲ್ಲಾ 3 ಆಯಾಮಗಳು ಒಂದೆಡೆ ಸೇರಿಕೊಂಡಂತಾಗಿದೆ. ಆದ್ರೆ ನ್ಯಾಯಾಲಯ ಈ ಅರ್ಜಿಯನ್ನ ಅಂಗೀಕರಿಸಿದ್ರೆ ಅವರು ಪ್ರಕರಣದ ಸಂಪೂರ್ಣ ಸತ್ಯವನ್ನ ನ್ಯಾಯಾಲಯದ ಮುಂದೆ ಹೇಳುವ ಸಾಕ್ಷಿದಾರನಾಗಬಹುದು. ಇವರು ನೀಡುವ ಹೇಳಿಕೆ ಪ್ರಕರಣದ ವಿಚಾರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಬಹುದು. ಆದ್ರೆ ಅಂತಿಮವಾಗಿ ಅವರನ್ನ ಮಾಫಿ ಸಾಕ್ಷಿಯಾಗಿ ಸ್ವೀಕರಿಸಬೇಕೆ ಅನ್ನೋದನ್ನ ನ್ಯಾಯಾಲಯವೇ ನಿರ್ಧರಿಸುತ್ತೆ. ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.